ದಾವಣಗೆರೆ ದಕ್ಷಿಣ ಕ್ಷೇತ್ರದ ಉಪಚುನಾವಣೆ ನಡೆದಿದ್ದಾರೆ. ಈ ಚುನಾವಣೆ ಅತ್ಯಂತ ಮಹತ್ವವಾದಂತಹ ಚುನಾವಣೆ. ಈ ಚುನಾವಣೆ ಯಾರು ಬಯಸಿರ್ಲಿಲ್ಲ. ಯಾಕೆಂದ್ರೆ ನೀವೆಲ್ಲ ನಮ್ಮೆಲ್ಲರ ಮಾರ್ಗದರ್ಶಕರಾದಂತಹ ಹಿರಿಯರಾದ ಮಾನ್ಯ ಶಾಮರಾಜರಿಗೆ 5 ವರ್ಷಗಳ ಸಲುವಾಗಿ ನೀವು ಆಯ್ಕೆ ಮಾಡಿ ಅಲ್ವಾ? ಆದರೆ ಅವರು ಅಕಾಲಿಕವಾಗಿ ನಮ್ಮನ್ನು ಅಗಲಿ ಹೋಗಿದ್ದಾರೆ. ಅವ್ರು ಅಗಲಿ ಹೋಗಿದ್ರು ಅವ್ರ ಕೆಲಸನ ಮಧ್ಯದಲ್ಲಿದ್ದಾವೆ. ಭೌತಿಕವಾಗಿ ಅವ್ರು ಇರದೇ ಇರ್ಬೋದು, ಆದ್ರೆ ರಸ್ತೆ ಮಾಡಿಸಿದ್ದಾರೆ, ಚರಂಡಿ ಮಾಡಿಸಿದ್ದಾರೆ, ದೇವಾಲಯ ಕಟ್ಟಿಸಿದ್ದಾರೆ, ಕಲ್ಯಾಣ ಮಂಟಪ ಕಟ್ಟಿಸಿದ್ದಾರೆ, ಬಡವರಿಗೆ ಸಹಾಯ ಮಾಡಿದ್ದಾರೆ, ಮನೆ ಕೊಟ್ಟಿದ್ದಾರೆ, ಕುಡಿಯುವ ನೀರಿನ ವ್ಯವಸ್ಥೆ ಮಾಡಿದ್ದಾರೆ. ಬಡವ ಮಾಡಿಲ್ಲ, ದಾನ ಧರ್ಮ ಮಾಡಿಲ್ಲ. ಹಾಗೆ ಇವತ್ತು ಕಾಂಗ್ರೆಸ್ ಪಕ್ಷ ನಿಮ್ಮೆಲ್ಲರಿಗೆ ಶಕ್ತಿ ಕೊಟ್ಟದ ಕೊಟ್ಟಿಲ್ಲ. ಎಲ್ಲರಿಗೆ 2,000 ರೂಪಾಯಿ ಹೊಂಟವಲ್ಲ, 2,000 ರೂಪಾಯಿ ಬೇಕೇ ಇಲ್ಲವ? ತಿಂಗಳಿಗೆ 2,000, ವರ್ಷಕ್ಕೆ 25,000 ರೂಪಾಯಿ ಹೊಂಟವ. ಅದಕ್ಕೆ ಈಗ ನೋಡಿ, ನಿಮಗೆ ಫ್ರೀ ಬಸ್ ಮಾಡಿದ್ದೀವಿ, ಫ್ರೀ ಕರೆಂಟ್ ಮಾಡಿದ್ದೀವಿ, ನಿಮ್ಗೆ 5 ಕಿಲೋ ಅಕ್ಕಿ ಹೆಚ್ಚುವರಿ ಕೊಡ್ತಾ ಇದ್ದೀವಿ, ಯುವಕರಿಗೆ ನಿರುದ್ಯೋಗ ಭತ್ಯೆ ಕೊಡ್ತಾ ಇದ್ದೇವೆ, ಅಭಿವೃದ್ಧಿನೂ ಮಾಡ್ತಾ ಇದ್ದೇವೆ. ಗ್ಯಾರಂಟಿನೂ ಇದೆ, ಅಭಿವೃದ್ಧಿನೂ ಇದೆ. ಎರಡೂ ಮಾಡುವಂತ ಕೆಲಸ ಕಾಂಗ್ರೆಸ್ ಪಾರ್ಟಿ ಮಾಡ್ತಾ ಇದೆ, ಬಡವರ ಪಾರ್ಟಿ. ಬಿಜೆಪಿ ಕೊಡ್ತಾ ಇಲ್ಲ. ಬಿಜೆಪಿ ಅವರು 3 ವರ್ಷ ಅವರು ಅಧಿಕಾರದಲ್ಲಿ ಇದ್ರಲ್ಲ, ಅಧಿಕಾರದಲ್ಲಿ ಏನಾದ್ರು ಮಾಡಿದ್ರ? ಏನು ಮಾಡಿಲ್ಲ. ನಿಮ್ಗೆಲ್ಲ ನೋಡ್ಕೊಳ್ಳೋರು ಕಾಂಗ್ರೆಸ್ ಪಾರ್ಟಿ. ನಿಮ್ ಬಗ್ಗೆ ಇವತ್ತು ಏನಾದ್ರು ಕನಿಕರ ಇದ್ದವರು ಕಾಂಗ್ರೆಸ್ ಪಾರ್ಟಿ. ಯಾರು ನಿಮ್ಗೆ ಸಹಾಯ ಮಾಡ್ತಾರ ಅವ್ರಿಗೆ ಓಟ್ ಹಾಕೋಕಲ್ಲ.